ಗುಡ್ಗುಡಿ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಗೋಲು ಅನ್ನೋನಿದ್ದ. ಗೋಲು 4ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಶಂಕರ್ ಮತ್ತೆ ಬೋಲಾ ಕೂಡ ಅವನ್ ಜೊತೆನೆ ಓದ್ತಾ ಇದ್ರು. ಮತ್ತವರು ಗೋಲು ಸ್ನೇಹಿತರು ಕೂಡ. ಬೇಸಿಗೆ ರಜಾ ಇತ್ತು. ಹಾಗಾಗಿ ಗೋಲು ತನ್ನ ಸ್ನೇಹಿತರ ಜೊತೆ ಹಳ್ಳಿಯ ನದಿ ತೀರಕ್ ಹೋಗಿ ಆಟ ಆಡ್ತಿದ್ದ. ಒಂದು ದಿನ ಅವನು ನೋಡ್ತಾನೆ, ಬಿರ್ಜು ಕೋಲಿ ಅನ್ನೋನು ನದಿ ತೀರದಲ್ಲಿ ದೋಣಿನ ಇಟ್ಕೊಂಡ್ ನಿಂತಿದ್ದ. ಗೋಲು ತನ್ನ ಸ್ನೇಹಿತರ ಜೊತೆ ಹೋಗಿ ದೋಣಿ ನೋಡಕ್ ಶುರು ಮಾಡ್ದ. ಆಗ ಬಿರ್ಜು ಸಿಕ್ಕಾಪಟ್ಟೆ ಕೂಗಾಡ್ತಾನೆ, ದೂರ ನಿಂತ್ಕೋ, ಬೋಟ್ನ ಮುಟ್ಬೇಡ, ಇಲ್ಲಂದ್ರೆ ಹಾಳಾಗ್ಬಿಡುತ್ತೆ. ಬೋಟಲ್ಲಿ ಏನ್ ಮಾಡ್ತೀರಾ? ಬೋಟಲ್ಲಿ ವ್ಯಕ್ತಿಗಳನ್ನ ಹತ್ತಿಸ್ಕೊಂಡು ನದಿಯ ಇನ್ನೊಂದು ದಡಕ್ ಬಿಡ್ತೀನಿ, ಆಗ ದುಡ್ಡು ಗಳಿಸ್ಬೋದು. ನಮ್ಮನ್ನು ನಿಮ್ ಬೋಟಲ್ ಕರ್ಕೊಂಡು ಹೋಗಿ. ಆ ಯೋಚನೆ ಬಿಟ್ಬಿಡು, ಅದಕ್ಕೆ ದುಡ್ಡು ಬೇಕಾಗುತ್ತೆ. ಇಲ್ಲಿಂದ ಹೋಗಿ ಇಲ್ಲಿಂದ. ಇದನ್ನ ಕೇಳಿಸ್ಕೊಂಡು ಮಕ್ಕಳಿಗೆ ಬೇಜಾರಾಗೋಯ್ತು. ಬಿರ್ಜು ಇಬ್ರು ಪ್ರಯಾಣಿಕರನ್ನ ದೋಣಿನಲ್ಲಿ ಕೂರ್ಸ್ಕೊಂಡು ಹೊರಟೋದ. ಮತ್ತೆ ಮಕ್ಕಳು ಆ ದೋಣಿನ ನೋಡ್ಕೊಂಡೇ ನಿಂತಿದ್ರು. ಬಿರ್ಜು ತುಂಬಾ ಕೆಟ್ಟವನು, ಹೇಗ್ ಮಾತಾಡ್ತಾನ ನೋಡಿದ್ರಾ? ನಾವೇನ್ ಸುಮ್ನೆ ಸವಾರಿ ಮಾಡಕ್ ಬಂದಿದ್ವಾ? ನಾವು ದುಡ್ಡು ಕೊಡ್ತಿದ್ವಿ. ಸರಿ ಬಿಡು, ನಾವು ಅವ್ರ ಬೋಟಲ್ ಹೋಗೋದ್ ಬೇಡ. ಮತ್ತೆ ನಾವು ಯಾರ್ ಬೋಟಲ್ ಕೂತ್ಕೊಳ್ಳೋದು? ಬರೀ ಬಿರ್ಜು ಹತ್ರ ಮಾತ್ರ ಬೋಟ್ ಇರೋದು. ಗೋಲು ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಹೇಳ್ತಾನೆ, ನಾವ್ ನಮ್ದೇ ಬೋಟ್ ಮಾಡೋಣ. ಇದನ್ನ ಕೇಳಿಸ್ಕೊಂಡು ಬೋಲಾ ಮತ್ತೆ ಶಂಕರ್ಗೆ ಆಶ್ಚರ್ಯ ಆಯ್ತು. ಹುಚ್ಚಿಡ್ದಿದ್ಯಾ ನಿನ್ಗೆ? ಬೋಟ್ ಮಾಡೋದು ಟೀ ಮಾಡ್ದಷ್ಟು ಈಸಿ ಅಲ್ಲ, ಗೊತ್ತಾ? ಅಯ್ಯೋ, ನಾನು ಆ ಬೋಟ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಕಾಗದದ ಬೋಟ್ ಬಗ್ಗೆ ಮಾತಾಡ್ತಿದ್ದೀನಿ. ಕಾಗದದ ದೋಣಿ ಹೆಸರು ಕೇಳಿ ಅವ್ರಿಗೆ ಆಶ್ಚರ್ಯ ಆಯ್ತು. ಕಾಗದದ ಬೋಟು ಹೇಗ್ ಮಾಡೋದು? ಒಂದ್ ವೇಳೆ ಮಾಡಿದ್ರು ಕೂಡ ನೀರಲ್ಲಿ ಹೇಗ್ ಹೋಗುತ್ತೆ? ಮುಳುಗೋಗ್ಬಿಡುತ್ತೆ. ಮತ್ತೆ ಚಿಕ್ಕ ಬೋಟಲ್ಲಿ ನಾವ್ ಹೇಗ್ ಕೂತ್ಕೊಳ್ಳೋದು? ನಾವು ದೊಡ್ಡದಾಗಿ ಬೋಟನ್ನು ಮಾಡೋಣ. ಸ್ಕೂಲಲ್ಲಿ ಶಶಿಕಲಾ ಮೇಡಮ್ಮು ಬೋಟ್ ಮಾಡೋದಕ್ಕೆ ಹೇಳ್ಕೊಟ್ಟಿರ್ತಾನೆ, ನಾವ್ ಅದೇ ರೀತಿ ಬೋಟನ್ನು ಮಾಡೋಣ. ನೀವಿಬ್ರು ಈಗ ಸ್ಟೇಷನರಿ ಅಂಗಡಿಗೆ ಹೋಗ್ಬಿಟ್ಟು ದೊಡ್ಡ ಕಾಗದ ತನ್ನಿ. ಹಾಗ್ ಹೇಳಿ ಅವರಿಬ್ಬರಿಗೂ ಗೋಲು ದುಡ್ಡು ಕೊಡ್ತಾನೆ. ಶಂಕರ್ ಮತ್ತೆ ಬೋಲಾ ಕಾಗದ ತರೋದಕ್ ಹೋಗ್ತಾರೆ. ಅರ್ಧ ಗಂಟೆ ನಂತರ ಅವರಿಬ್ರು ದೊಡ್ಡ ಬಿಳಿ ಕಾಗದನ ತರ್ತಾರೆ. ಗೋಲು ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಕಾಗದದ ಕ್ವಾಲಿಟಿ ಚೆನ್ನಾಗಿದೆ ತಾನೇ? ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಅಂಗಡಿಯವನು ಹೇಳ್ದ, ಇದು ಹೆಸರಿಗೆ ಮಾತ್ರ ಕಾಗದ, ಕ್ವಾಲಿಟಿಯಲ್ಲಿ ಕಬ್ಣಕ್ಕಿನ್ನ ಚೆನ್ನಾಗಿದೆ ಅಂತ. ಇದು ಕಿತ್ತೋಗಲ್ಲ, ಅರ್ಧೋಗಲ್ಲ, ಮುಳುಗೋದು ಇಲ್ಲ. ಮತ್ತಿನ್ನೇನು, 3 ಜನ ದೋಣಿ ಮಾಡೋಕ್ ಶುರು ಮಾಡಿದ್ರು. ಅವ್ರ ಆರ್ಟ್ ಟೀಚರ್ ಹೇಗೆ ಹೇಳ್ಕೊಟ್ಟಿದ್ರು ಹಾಗೆ. ಅವ್ರ ಟೀಚರ್ ಹೇಳ್ಕೊಟ್ಟಿದ್ ಟೆಕ್ನಿಕ್ ಅನ್ನ ಬಳಸ್ಕೊಂಡು ಒಂದು ಸುಂದರವಾಗಿರೋ, ವಿಶಾಲವಾಗಿರೋ, ಆಕರ್ಷಕವಾಗಿರೋ ದೋಣಿನ ಮಾಡಿದ್ರು. ನಾನ್ ಹೇಳದ್ನೆಲ್ಲ ಮಾಡ್ಬೋದು ಅಂತ ನೋಡಿ, ಮಾಡಾಯ್ತು. ಬನ್ನಿ ಈಗ ಇದ್ರಲ್ಲಿ ಸವಾರಿ ಮಾಡೋಣ. ಮತ್ತಿನ್ನೇನು, ಆ ದೋಣಿನ ನೀರಲ್ಲಿಟ್ಟು 3 ಜನ ಅದ್ರೊಳಗಡೆ ಕೂತ್ಕೊಂಡ್ರು. ತುಂಬಾ ಜೋರಾಗಿ ಹರಿತಾ ಇದ್ದ ನದಿನಲ್ಲಿ ದೋಣಿ ಕೂಡ ತುಂಬಾ ಜೋರಾಗಿ ಓಡ್ತಾ ಇತ್ತು. ವಾವ್, ಎಷ್ಟು ಚೆನ್ನಾಗಿದೆ! ಇದು ನಿಜವಾದ ಬೋಟ್ಗಿನ ಅದ್ಭುತವಾಗಿದೆ. ತುಂಬಾ ಮಜಾ ಬರ್ತಿದೆ. ಈ ಬೋಟು ನಮ್ದು ಮಾತ್ರ. ನಾವಿದ್ರಲ್ಲಿ ಮಜಾ ಮಾಡೋಣ, ಹಾಗೆ ಬೇರೆಯವ್ರಿಗೂ ಅವಕಾಶ ಕೊಡೋಣ. ಆದ್ರೆ ಯಾರತ್ರನೂ ದುಡ್ಡು ತಗೊಳ್ಳೋದು ಬೇಡ. ಬಿರ್ಜು ತನ್ನ ದೋಣಿನ ತಗೊಂಡು ವಾಪಸ್ ಬರ್ತಾ ಇದ್ದ. ಅವನು ಮಕ್ಕಳ ಆ ಪೇಪರ್ ದೋಣಿನ ನೋಡಿ ತುಂಬಾ ಆಶ್ಚರ್ಯಪಟ್ಟ. ಬಿರ್ಜುನ ನೋಡಿ ಮಕ್ಕಳು ಕೂಗೋಕ್ ಶುರು ಮಾಡಿದ್ರು. ಏ ಬಿರ್ಜು, ನೀನ್ ನಿನ್ ಬೋಟ್ನ ತಗೊಂಡು ಮನೆಗೆ ಹೋಗು. ಯಾಕಂದ್ರೆ ನಮ್ ಬೋಟ್ನ ನಾವು ನೀರಲ್ಲಿ ಇಳಿಸಿದೀವಿ. ನಮ್ ಬೋಟಲ್ಲಿ ದುಡ್ಡೆಲ್ಲ ಇಸ್ಕೊಳ್ಳಲ್ಲ, ಗೊತ್ತಾ? ಈ ಪ್ರಕಾರ ಮಕ್ಕಳು ದೋಣಿನಲ್ಲಿ ಕೂತ್ಕೊಂಡು ನದಿನಲ್ಲಿ ವಿಹಾರ ಮಾಡಿದ್ರು. ಆಮೇಲೆ ಅವರು ಜನಗಳನ್ನೂ ಕೂಡ ಆ ದೋಣಿನಲ್ಲಿ ಕೂರಿಸ್ಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ತಲುಪಿಸ್ತಾ ಇದ್ರು. ಆದ್ರೆ ಯಾರಿಂದನೂ ಅವರು ₹1 ಕೂಡ ತಗೊಳ್ಳಿಲ್ಲ. ಮತ್ತಿದನ್ ನೋಡಿ ಎಲ್ಲಾ ಯಾತ್ರಿಕರು ಬಿರ್ಜು ದೋಣಿನ ಬಿಟ್ಟು ಮಕ್ಕಳ ದೋಣಿನಲ್ಲೇ ಕುತ್ಕೋತಾ ಇದ್ರು. ಇದನ್ನ ನೋಡಿ ಬಿರ್ಜುಗೆ ತುಂಬಾ ಕೋಪ ಬಂತು. ನನ್ ಬೋಟ್ನ ನಿಷ್ಪ್ರಯೋಜಕ ಮಾಡಿದ್ದಾರೆ, ನೋಡ್ತೀನಿ ಇವ್ರ ಬೋಟು ಎಷ್ಟ್ ದಿನ ನೀರಲ್ಲಿರುತ್ತೆ ಅಂತ. ಒಂದು ದಿನ ಮಕ್ಕಳು ಒಬ್ಬ ಯಾತ್ರಿಕನ್ನ ದಡ ಸೇರಿಸಿ ವಾಪಸ್ ಬರ್ತಾ ಇದ್ರು. ಆಗ ಬೋಲಾ ಮುಂದೆ ನೋಡ್ತಾನೆ. ಬಿರ್ಜು ಉರಿತಾ ಇರೋ ಪಂಜನ್ನ ಇಟ್ಕೊಂಡು ದೋಣಿನಲ್ಲಿ ಕೂತ್ಕೊಂಡು ಅವ್ರ ಕಡೆ ಬರ್ತಾ ಇದ್ದ. ಅದನ್ನ ನೋಡಿ ಮಕ್ಕಳಿಗೆ ಭಯ ಆಯ್ತು.
ಅವನು ನಮ್ ಬೋಟ್ನ ಸುಡೋದಕ್ ಬರ್ತಿದ್ದಾನೆ. ಬೋಟ್ನ ರಿವರ್ಸ್ ತಿರ್ಗ್ಸಿ ಓಡೋಗ್ಬಿಡೋಣ. ಆ ದೋಣಿನ ಉಲ್ಟಾ ತಿರುಗಿಸ್ಕೊಂಡು ಮಕ್ಕಳು ಅವನಿಂದ ಹೆದರ್ಕೊಂಡು ದೂರ ಹೋಗ್ತಾ ಇದ್ರು. ಬಿರ್ಜು ತುಂಬಾ ಜೋರಾಗಿ ಅವ್ರನ್ನ ಹಿಂಬಾಲಿಸ್ತಾ ಇದ್ದ. ಬೇಗ, ಅವನ್ ತುಂಬಾ ದೂರ ಇಲ್ಲ. ಕಾಗದದ ಬೋಟ್ ನಮ್ದು, ವೇಗವಾಗಿ ನಮ್ ಕೈಲಿ ಹೋಗಕ್ಕಾಗಲ್ಲ. ಏನಾಗ್ಬೇಕಿತ್ತು ಅದೇ ಆಯ್ತು. ಬಿರ್ಜು ಮಕ್ಕಳ ದೋಣಿಯನ್ನ ತಲುಪ್ಬಿಟ್ಟ. ಏನು ಬೆಂಕಿ ನೋಡ್ತಿದ್ದೀರಾ? ಈಗ ಈ ಬೆಂಕಿನ ನಿಮ್ಮ ಬೋಟಲ್ಲಿ ಹಾಕ್ತೀನಿ. ಹಾಗ್ ಹೇಳಿ ಬಿರ್ಜು ಬೆಂಕಿ ಪಂಜನ್ನ ಮೇಲಕ್ಕೆತ್ತಾನೆ. ಇದ್ದಕ್ಕಿದ್ದ ಹಾಗೆ ಅವ್ನ್ ಬ್ಯಾಲೆನ್ಸ್ ತಪ್ಪ ಹೋಗ್ತಾನೆ. ಬಿರ್ಜು ಆ ಪಂಜಿನ ಜೊತೆ ತನ್ನ ದೋಣಿ ಒಳಗಡೆ ಬಿದ್ದು ಹೋಗ್ತಾನೆ. ಆ ದೋಣಿ ಹತ್ಕೊಂಡು ಉರಿಯೋಕ್ ಶುರುವಾಗತ್ತೆ. ಕಾಪಾಡಿ, ಕಾಪಾಡಿ! ಮಕ್ಕಳು ಆ ಕೂಡ್ಲೆ ತಮ್ಮ ದೋಣಿನ ಅವನ್ ದೋಣಿ ಹತ್ರ ಕರ್ಕೊಂಡ್ ಹೋಗಿ ಅವನನ್ನ ತಮ್ಮ ದೋಣಿಗೆ ಎಳ್ಕೋತಾರೆ. ಬಿರ್ಜು ದೋಣಿ ನದಿನಲ್ಲಿ ಉರಿತಾ ಇರತ್ತೆ. ನಮ್ಮ ಬೋಟನ್ನ ಸುಡೋಕ್ ಬಂದೆ. ಈಗ ನೋಡು, ನಿನ್ನ ಬೋಟನ್ನ ನಿನ್ನ ಕೈಯಾರೆ ಸುಟ್ಟಾಕ್ಬಿಟ್ಟೆ. ಬಿರ್ಜುಗೆ ನಾಚಿಕೆ ಆಗೋಗತ್ತೆ. ಮತ್ತೆ ಆ ಪೇಪರ್ ದೋಣಿನಲ್ಲಿ ಕೂತ್ಕೊಂಡು ಉರಿತಾ ಇರೋ ತನ್ನ ದೋಣಿನ ನೋಡ್ಕೊಂಡ್ ನಿಂತಿರ್ತಾನೆ.